ಅನ್ಪೂರ್ಣ ಅವರೇ, ಈಗ ನನ್ನ ಮಗಳಿಗೆ ಒಂದು 25 ಲಕ್ಷ ವರದಕ್ಷಿಣೆ ಮತ್ತು ಒಂದು 10 ಲಕ್ಷದವರೆಗೂ ಬಂಗಾರ ಹಾಕ್ತೀವಿ ಅಂತ ಹೇಳಿದ್ವಲ್ಲ. ಈಗ ಟೋಟಲ್ ಎಷ್ಟು 35 ಲಕ್ಷ ಆದಂಗಾಯ್ತಾ. ಈಗ ನಾವು ಒಂದು ಸೀರೆದೆಲ್ಲ ಸೇರಿ ಒಂದು 5ರಿಂದ 6 ಲಕ್ಷ ಆಗಿದೆ. ಈಗ ಅದಾದಮೇಲೆ ಈಗ ನಾನು ಬಂಗಾರ ಮಾತ್ರ ಒಂದು 15 ಲಕ್ಷದವರೆಗೂ ಬಂಗಾರನೇ ಕೊಡ್ಕೋತೀವಿ. ಹೆಚ್ಚು ಕಮ್ಮಿ ಒಂದು 20 ಸೆನೆಗೆ ಕೂಡ ಆಗ್ಬೋದು. ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ್ಮೇಲೆ ಹೈಪ್ ಮಾಡೋದನ್ನ ಮರಿಬೇಡಿ. ನಿಜವಾಗ್ಲೂ ಒಬ್ಬರೂ ಹೈಪೇ ಮಾಡ್ತಾ ಇಲ್ಲ ವಿಡಿಯೋಗೆ, ಯಾಕೆ? ದಯವಿಟ್ಟು ಹೈಪ್ ಮಾಡಿ. ಅದಾದಮೇಲೆ ನಿಮಗೆ ಏನಾದರೂ ಕಮೆಂಟ್ಸಲ್ಲಿ ತಿಳಿಸೋದಿದ್ರೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೈಪ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಅಲ್ಲ, 15ರಿಂದ 20 ಲಕ್ಷ ಬಂಗಾರನ ಕೊಂಡ್ಕೋತಾಳಂತ. ಇನ್ನು ಅಲ್ಲೇ ಸೀರೆಗೆ ಒಂದು 5ರಿಂದ 6 ಲಕ್ಷ ಹಿಡಿತು. ಏನಿಲ್ಲ ಅಂದರೂ ಒಂದು 20 ಲಕ್ಷದ ಮೇಲೆ ಇಲ್ಲೇ ಆಗೋಯ್ತು. ಇವ್ರು ಕೊಡೋದು ಎಲ್ಲ ಬಂಗಾರ ವರದಕ್ಷಿಣೆ ಸೇರಿ ಒಂದು 35 ಅಂದ್ರೂ ಇಲ್ಲೇ ಒಂದು 20 ಮೇಲೆ ಹೋಯ್ತು ಅಂದರೆ ಇನ್ನೇನು ಉಳ್ದಂಗಾಯ್ತು ನಮಗೆ? ಒಂದು 15 ಲಕ್ಷ ಉಳ್ದಂಗಾಯ್ತು. ಅದರಲ್ಲೂ ಮದುವೆ ಖರ್ಚು, ಆ ಖರ್ಚು, ಈ ಖರ್ಚು ಅಂತೇಳಿ ಇವರು ಜೋರಾಗೇ ಇದ್ದಾರೆ. ಅದೊಂದು 5 ಲಕ್ಷದ ಮೇಲೆ 5, 10 ಅಲ್ಲೇ ಹೋಗುತ್ತೆ. ಇನ್ನೇನು ಉಳ್ದಂಗಾಗುತ್ತೆ ನಮಗೆ? ನೆಟ್ಟಿಗೆ ಒಂದು 5 ಲಕ್ಷನೂ ಉಳಿತೈತೋ ಇಲ್ಲೋ, ಎಷ್ಟು ಅಂತ ಖರ್ಚು ಮಾಡ್ತಿದ್ದಾರೋ ಏನೋ. ಅಯ್ಯೋ ದೇವ್ರೆ, ಈ ವರದಕ್ಷಿಣೆ ಎಲ್ಲ ಬಲ್ಗೈಲಿ ಕೊಟ್ಟು ಎಡಗೈಲಿ ಇಸ್ಕೊಂಡಂಗೆ ಆಯಿತು ವಾಪಸ್ಸು. ಏನು ಬರಲಿಲ್ಲ ನಮ್ಮ ಕೈಗೆ, ಏನು ಹತ್ತೋ ಥರ ಕಾಣಿಸ್ತಾ ಇಲ್ಲ. ಅಲ್ಲ ಬೀಗ್ರೆ, ಹೇಳಿ ಮೇಡಮ್, ಯಾವ ಥರ ಗೋಲ್ಡ್ ಬೇಕು ನೋಡಿ ಮೇಡಮ್. ಈ ಥರ ಇರಲ್ಲ ಡಿಸೈನ್ಸು. ನನಗೆ ಇದೆರಡೂ ಇಷ್ಟ ಆಯಿತು. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಇದ್ದರೆ ತೋರಿಸಿ ನೋಡೋಣ. ಇದು ಸೈಡಲ್ಲಿ ಇಡಿ, ನೋಡೋಣ. ಲಾಸ್ಟ್ ಫೈನಲ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಚೂಸ್ ಮಾಡ್ತೀನಿ. ನಾನು ಇಲ್ಲಿ ಇನ್ನೂ ಮಾತಾಡ್ತಾ ಇದ್ದೀನಿ, ಆವಾಗಲೇ ಬಂಗಾರ ನೋಡೋಕೆ ಹೋಗ್ಬಿಟ್ಲಲ್ಲ. ನಾನು ನೋಡಿದ್ರೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲ ನೀವೇ ಇಲ್ಲಿ ಸೀರೆ ಬಂಗಾರ ಕೊಂಡ್ಕೊಂಡ್ಬಿಟ್ರೆ ನೀವು ಕೊಟ್ಟಿರೋ ವರದಕ್ಷಿಣೆಯಲ್ಲಿ ನಮಗೇನು ಉಳಿತು ಅಂತ ಕೇಳೋಣ ಅಂತ ಮಾಡಿದ್ದೆ. ಆಗಲೇ 2 ಬಂಗಾರ ಆವಾಗಲೇ 2 ಸೆಟ್ಟು ಆ ಕಡೆ ಸೈಡ್ ಇಟ್ಬಿಟ್ರು. ಅದು ಅಲ್ಲದೆ ಎಷ್ಟು ದೊಡ್ಡ ದೊಡ್ಡ ಎಳೆ ಇರೋಂಥದ್ದು ಬಂಗಾರ ತೊಗೋತಿದ್ದಾರೆ. ಯಪ್ಪ, ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಏನೋ, ನಮಗೇನು 1 ರೂಪಾಯಿ ಹತ್ತಂಗಿಲ್ಲ ಅಂತ ಅನಿಸ್ತೈತೆ. ಇದು ನೋಡಿ ಮೇಡಮ್. ಬೇಡ, ಇದು ಇಷ್ಟ ಆಗಲಿಲ್ಲ ನನಗೆ. ಒಂಥರ ಓಲ್ಡ್ ಡಿಸೈನ್ ಥರ ಇದೆ. ಈ 2 ಡಿಸೈನ್ಸ್ ನೋಡಿ ಮೇಡಮ್, ಇಷ್ಟ ಆಗ್ಬೋದೇನೋ. ಇದು ಈ ಕಡೆ ಇದೆಯಲ್ಲ, ಇದನ್ನ ಜಾಸ್ತಿ ಜನ ತಗೋತಿದ್ದಾರೆ. ಅಲ್ಲ, ಇಷ್ಟು ದೊಡ್ಡ ದೊಡ್ಡ ಬಂಗಾರನ ದಿನ ಹಾಕೊಂಡು ಕೊಡೋಕ್ಕಾಗುತ್ತಾ? ಏನು ಈ ರಮ್ಮಗೂ ಬುದ್ಧಿಲ್ಲ, ಈ ಹುಡುಗಿಗೂ ಬುದ್ಧಿಲ್ಲ. ಇವು ನೋಡೋಕ್ಕೂ ಗೋಲ್ಡ್ ಥರನೂ ಕಾಣಿಸಂಗಿಲ್ಲ. ಯಾವ ಏನೋ ಜೋಗೇರು ಏನಪ್ಪ ನಂಗೆ ಇದಾವೆ. ಇಂಥವ್ರನ್ನ ತೊಗೊಂಡು ಯಾರು ಕೂನ್ ಹಿಡಿತಾರೆ ಇವು ಬಂಗಾರದ ನಂಗೆ? ಇವಾಗ ಸೇಮ್ ಬಂಗಾರದ್ದು ಇದ್ದಂಗೆ ಬಂದುಬಿಟ್ಟವು ಜೋಗೇರು. ಅವ್ಯಾವೋ ಇವ್ಯಾವೋ ಅನ್ನಂಗೆ ಇರ್ತಾವೆ. ಅಲ್ಲ ಪ್ರಿಯಾ, ನೀನು ಇನ್ನೂ ಸಣ್ಣ ಹುಡುಗಿಯಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ಲಮ್ಮ. ಬಂಗಾರ ಬಂದು ಈ ಥರದ್ದು ತಗೋಬಾರ್ದು. ಇವೆಲ್ಲ ಜೋಗಿಯರು ಕಣ್ಣಂಗೆ ಕಾಣಿಸ್ತಾವ. ಮದುವೆಗೆ ಬಂದಿರೋರು ಇವರೇನಪ್ಪ ಬಂಗಾರ ಕೊಂಡ್ಕೊಂಡಿಲ್ಲೇನೋ, ಯಾವ ಆ್ಯಂಟಿಕ್ ಪೀಸ್ ಹಾಕೊಂಡಾರೇನೋ ಅಮ್ಮಂಗೆ ಆಗ್ಬಿಡುತ್ತದೆ. ಅದಕ್ಕೆ ಇಂಥವು ತಗೋಬಾರ್ದಮ್ಮ. ಇಲ್ಲಿ ನಾನು ಕೊಳ್ಳಲೈತೆ ನೋಡು, ಇಂಥವು ತಗೋಬೇಕು. ಇವಾದರೆ ಸೇಮ್ ಬಂಗಾರದಪ್ಪ ಅಂತ ಹೇಳಿ ಬಂಗಾರದ ಅಂತಲೇ ಜನ ಅನ್ಕೋತಾರೆ. ಅತ್ತೆ, ನಿಮ್ಮ ಥರ ಗೋಲ್ಡ್ ನನಗೆ ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ನಾನೇನು ಹಳೆ ಕಾಲದ ಹುಡುಗಿ ಅಲ್ಲ. ಈ ಥರ ಈಗ ನೀವು ಹಾಕೊಂಡಿದ್ದೀರಲ್ಲ ಆ ಥರ ಡಿಸೈನ್ಸು ಮದುವೆ ಹುಡುಗಿ ಯಾರು ಹಾಕೊಳ್ಳಲ್ಲ. ಈಗ ಹಾಕೋತಾರೇನೋ, ನಾನು ಹಾಕೊಳ್ಳಲ್ಲ. ನಂಗೆ ಆ ಥರ ಇಷ್ಟ ಆಗಲ್ಲ. ನಾನು ಇಲ್ಲಿ ತೋರಿಸಿದಾರಲ್ಲ ಇಷ್ಟರಲ್ಲಿ ಯಾವುದಾದ್ರೂ 1 ಅಥವಾ 2 ತೊಗೋತೀನಿ. ನಂಗೆ ಈ ಥರದ್ದೇ ಇಷ್ಟ. ಸ್ಯಾರಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಈ ಥರ ಡಿಸೈನ್ಸ್ ಇರೋದು. ತೊಗೊಳ್ಳಿ ಬಿಡಿ, ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ. ಆ ಥರದ್ದೆಲ್ಲ ಈಗ ಯಾರು ಹಾಕ್ಕೊಳ್ಳಲ್ಲ. ಈಗ ನೀವು ಹಾಕ್ಕೊಂಡಿದ್ದೀರಲ್ಲ ಆ ಥರದ್ದೇ ನಾನು ಹಾಕ್ಕೊಂಡಿನಿ. ನಮ್ಮ ಕಾಲದಲ್ಲಿ ನಡೀತಿತ್ತು, ಅಂಥವೆಲ್ಲ ಹಾಕ್ಕೊತಿದ್ವಿ. ಈಗ ಈ ಹುಡುಗಿರೆಲ್ಲ ಇಂಥವೆಲ್ಲ ಹಾಕ್ಕೊಳ್ಳಲ್ಲ, ದಿನಾನೂ ಹಾಕ್ಕೊಳ್ಳಂಗಿಲ್ಲ. ಏನಾದರೂ ಫಂಕ್ಷನ್ಸು ಆ ಥರ ಇದ್ದರೆ ಹಾಕ್ಕೊತಿರ್ತಾರೆ. ಹಾಕ್ಕೊಳ್ಳಿ ಬಿಡಿ. ನಮ್ಮ ಮಗಳು ಯಾವ್ದು ಕೇಳಿದ್ರು ನಾವು ಇಲ್ಲ ಅಂದಿಲ್ಲ. ಅವಳಿಗೆ ಇಷ್ಟ ಆಗಿರೋದೇ ತೊಗೊಳ್ಳಿ, ನಾನೇ ಏನು ಅಂತಿಲ್ಲ. ಏನೇ ರಾಧಿಕಾ, ನಮಗೆ ಏನೂ ಉಳಿಯಲ್ಲ ಅಂತ ಕಾಣಿಸುತ್ತೆ. ಎಷ್ಟು ಯಪ್ಪ, ನನ್ನ ಕೈಲಿ ನೋಡೋಕ್ಕೆ ಆಗ್ತಿಲ್ಲ. ಯಾಕಾದರೂ ಬಂದಿದ್ದೀನೋ ಶಾಪಿಂಗ್ ಅನಿಸ್ಬಿಟ್ಟಿದೆ. ದೀಪಾ, ನೀನು ಈಗಿನ ಲೆಕ್ಕ ಹಾಕ್ಬೇಡ. ಬಂಗಾರದ್ದು ಚಿನ್ನದ ಮೊಟ್ಟೆ ಇಡೋ ಕೋಳಿನೇ ನಮ್ಮ ಮನೆಗೆ ಬರ್ತಾಯಿದೆ. ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು. ಈಗ ಮದುವೆ ಅಲ್ಲ, ತೊಗೊಳ್ಳಿ ಬಿಡು. ನಾವೇನೋ ಖರ್ಚು ಮಾಡ್ತಾ ಇಲ್ಲಲ್ಲ, ಅವ್ರ ದುಡ್ಡಲ್ಲೇ ಅವ್ರು ತೊಗೋತಿದ್ದಾರೆ. ಈಗ ತೊಗೊಳ್ಳಿ, ಮುಂದೆ ಹೆಂಗೋ ನಮ್ಮ ಮನೇಲೇ ಇರ್ತಾರಲ್ಲ, ಆಗಾಗ ದುಡ್ಡು ಕೀಳಿಸ್ತಾ ಇರಬೇಕು ಅವ್ರ ಮನೆ ಕಡೆಯಿಂದ. ಹೌದಲ್ಲ ಅಕ್ಕ, ನಾನು ಮರ್ತೇ ಬಿಟ್ಟಿದ್ದೆ. ಆದರೂ ಇವ್ರದ್ದು ಅತಿ ಆಯಿತು. ತುಂಬ ಖರ್ಚು ಮಾಡಿಸ್ತಾ ಇದ್ದಾರೆ. ಅವ್ರು ಕೊಡೋ ವರದಕ್ಷಿಣೆಯಲ್ಲಿ ನಮ್ಗೆ ದುಡ್ಡು ಉಳಿಯಲ್ಲ ಅಂತ ಕಾಣಿಸುತ್ತೆ. ಸ್ವಲ್ಪ ಖರ್ಚು ಮಾಡಿ ಜಾಸ್ತಿ ಉಳಿಸ್ಕೋಬೇಕು ಅಂತ ಏನೇನೋ ಅಂದ್ಕೊಂಡು ಬಂದಿದ್ವಿ ನಾನು, ಅಮ್ಮ, ನೀನು. ಆದರೆ ಎಲ್ಲ ಸ್ವಲ್ಪ ಉಲ್ಟಾಗ್ತಾ ಇದೆ. ಆಗಲಿ, ನೀನು ಹೇಳ್ದಂಗೆ ಮುಂದೆ ಇದೆ ಅಲ್ಲ ಇನ್ನು. ಪಾರ್ವತಿ, ನೀನು ಕೂಡ ಯಾವುದಾದ್ರೂ ತೊಗೋಬೋದಲ್ಲ? ಯಪ್ಪ, ಈಗಿನ ಮತ್ತಿಗೆ ಯಾವುದಾದ್ರೂ ಇಷ್ಟ ಆಯ್ತು ಅಂತ ಅಂದ್ಬಿಟ್ರೆ ಕಷ್ಟ. ಹೌದು, ನಮ್ಮ ಅದಕ್ಕೆ ಏನಾದರೂ ಇಷ್ಟ ಆಯಿತು ಅಂದ್ಬಿಟ್ರೆ ನಮ್ಮ ಪ್ರಿಯಾತ್ಗೆ ಏನಿಲ್ಲ, ನಮ್ಮದು ಮೂಗಿ ಹಿಂಡ್ಸಿ ಆದರೂ ಬಂಗಾರ ಕೊಡಿಸ್ತಾಳೆ. ಬೇಡ ಪ್ರಿಯಾ. ಬಂಗಾರ ಬೇಡ ಅಂತಿರೋದು ನಿನ್ನೆ ಫಸ್ಟ್ ನಾನು ನೋಡ್ತಾ ಇರೋದು. ಹಂಗಲ್ಲ ಪ್ರಿಯಾ, ನಮ್ಮದೇ ತುಂಬ ಖರ್ಚಿದೆ. ಈ ಮಧ್ಯದಲ್ಲಿ ಈ ಬಂಗಾರ ಎಲ್ಲ ಯಾಕಂತ.
ಈಗ ಹೆಂಗೋ ಮದುವೆ ಆದಮೇಲೆ ನನ್ನ ಗಂಡ ಇದೆಲ್ಲ ತಾಳಿ ಚೇಂಜ್ ಮಾಡ್ಸಾಕಿದ್ದಾರೆ. ಅದಾದಮೇಲೆ ಈಗೆಲ್ಲ ಮತ್ತೆ ಅಪಾರ್ಟ್ಮೆಂಟ್ ಎಲ್ಲ ಕೊಂಡ್ಕೋವಾಗ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀವಿ. ಮತ್ತೀಗ ಅದಕ್ಕೆಲ್ಲ ಲೋನ್ ಎಲ್ಲ ಕಟ್ಟೋದಿದೆ. ನಮ್ಮದು ಸೇವಿಂಗ್ಸ್ ಕೂಡ ಈಗ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನಮಗೆ ಬರ್ತಾ ಇರೋ ಸ್ಯಾಲ್ರಿನೇ ಎಲ್ಲ ಅದು EMI ಎಲ್ಲ ಕಟ್ಟಾಗೋ ಥರ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಈ ಬಂಗಾರ ಅದು ತೊಗೊಂಡ್ರೆ ಮತ್ತೆ ಆನಂದ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ನಾನು ಅವ್ರಿಗೆ ಮತ್ತೆ ಭಾರ ಆಗಿಬಿಡ್ತೀನಿ. ಅದಕ್ಕೆ ಈಗ ಹೆಂಗೋ ನೀವಿಬ್ರು ಜಾಬ್ ಮಾಡ್ತಿದ್ದೀರ ತಾನೇ, ನೋಡು ಯಾವುದಾದ್ರೂ ಚಿಕ್ಕ ನೆಕ್ಲೆಸ್ ತಗೋ. ಪ್ಲೀಸ್ ಪ್ರಿಯಾ, ನನ್ನ ಬಲವಂತ ಮಾಡಬೇಡ. ನನಗೆ ಯಾವುದು ಬಂಗಾರ ಇಷ್ಟ ಇಲ್ಲ. ನಾನು ಜಾಬ್ ಮಾಡ್ತಾ ನನ್ನ ಗಂಡಂಗೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬಂಗಾರ ತೊಗೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನನ್ನ ಗಂಡಂಗೆ ಕಷ್ಟ ಆಗೋ ಥರ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಓಕೆ ಪಾರ್ವತಿ, ನಾನು ಬಲವಂತ ಮಾಡಲ್ಲ, ನಿನ್ನ ಇಷ್ಟ. ನಿಂಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ತಗೋ. ನಾನು ಕೊಡಿಸ್ತೀನಿ, ತಗೋತೀಯಾ? ಅಯ್ಯೋ ಪ್ರಿಯಾ, ಬೇಡ, ಹಂಗೆಲ್ಲ ಮಾಡಬೇಡ. ನನಗೆ ಯಾವುದು ಬಂಗಾರ ಬೇಡ, ಏನು ಬೇಡ. ನೀನು ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದೆಯಲ್ಲ ಅಷ್ಟೇ ಸಾಕು ನನಗೆ. ಯಾವ ಬಂಗಾರನೂ ಬೇಡ, ಏನು ಬೇಡ. ಅಲ್ಲ, ಈಕಿ ನನ್ನ ಸಣ್ಣ ಸೊಸೆ ಬಂಗಾರ ಕೊಡಿಸ್ತೀನಿ ಅಂತಿದ್ದಾಳಲ್ಲ. ಹೋಗಿ ಹೋಗಿ ಈ ಗೂಗೆ ಅಂಥದ್ದು ಕೊಡಿಸ್ತೀನಿ ಅಂತಿದ್ದಾಳೆ. ನನ್ನ ಮಕ್ಕಳಿಗಾದ್ರೂ ಕೇಳಬಾರ್ದಾ ಕೊಡಿಸ್ಲಾ ಅಂತ? ಅಯ್ಯೋ, ಇಂಥ ಅದೃಷ್ಟ ಎಲ್ಲ ನಮಗೆ ಸಿಗಂಗಿಲ್ಲ, ಇಂಥ ಗೂಗೆ ಅಂಥದಕ್ಕೆ ಸಿಗೋದು. ಸರಿ ಪಾರ್ವತಿ, ನಿನ್ನ ಇಷ್ಟ. ನೀನು ಏನು ಕೇಳಿದ್ರು ಬೇಡ ಬೇಡ ಅಂತಿದ್ಯಾ. ನಾನೇ ಒಂಥರ ಫೋರ್ಸ್ ಮಾಡ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಸರಿ, ಆಯಿತು, ನಿನ್ನ ಇಷ್ಟ. ನನಗೆ ಇದು ಫಸ್ಟ್ ಒಂದು ತೋರಿಸಿದ್ರಲ್ಲ ಅದು ಒಂದು ಇರಲಿ, ಮತ್ತು ಆ ಕಡೆ ಲಾಸ್ಟ್ ಇಟ್ಟಿದ್ದೀರಲ್ಲ ಇದೆರಡು ನಂಗೆ ಇಷ್ಟ ಆಗಿದೆ, ಇದೆರಡು ಇರಲಿ. ಸರಿ ಮೇಡಮ್, ಇದು ಮಿಕ್ಕಿದೆಲ್ಲ ತೆಗಿತೀನಿ. ಪ್ರಿಯಾ, ಅದು ಯಾವುದೋ ಬ್ರೌನ್ ಕಲರಲ್ಲಿ ಇತ್ತಲ್ಲಮ್ಮ, ಅದು ತೊಗೋಬೇಕಿತ್ತು, ಅದು ಚೆನ್ನಾಗಿತ್ತು. ಅದಮ್ಮ, ಅದು ಅಷ್ಟೊಂದು ಚೆನ್ನಾಗಿಲ್ಲ. ನೋಡೋಕೆ ಚೆನ್ನಾಗಿದೆ, ಆದರೆ ವೇರ್ ಮಾಡಿದಾಗ ಅಷ್ಟು ಕಂಫರ್ಟ್ ಆಗಿರಲ್ಲ. ಒಂಥರ ಕುತ್ತಿಗೆಗೆ ಬಿಕ್ಕೊಂಡಂಗಿರುತ್ತೆ ಅದು. ಇದಾದರೆ ಒಂಥರ ಫ್ರೀ ಆಗಿದೆ. ನನಗೇನು ಅದು ಇಷ್ಟ ಆಗಲಿಲ್ಲ ಅಮ್ಮ. ಅದು ಅಲ್ಲದೆ ಸೇಮ್ ಆ ಥರದೇ ಒಂದು ಆಲ್ರೆಡಿ ಇದೆ. ಅದಕ್ಕೆ ನಂಗೆ ಅದು ಆಗಲೇ ಅಭ್ಯಾಸ ಇದೆ. ಆ ಥರದ್ದು ಹಾಕ್ಕೊಂಡ್ರೆ ಅಷ್ಟು ಕಂಫರ್ಟ್ ಇರಲ್ಲ ಅಂತೇಳಿ. ಅದು ಬೇಡಮ್ಮ, ಈ ಥರ ಇರಲಿ, ಇದೆರಡು ಚೆನ್ನಾಗಿದೆ. ಸರಿ ಮಗಳೇ, ಎಷ್ಟಾಯಿತು ಇದೆರಡು? ಮೇಡಮ್, ಇದು ಮೊದಲನೇದು ಬಂದು 22 ಲಕ್ಷ ಇದೆ, ಇದು ಎರಡನೇದು ಬಂದು 20 ಲಕ್ಷ ಇದೆ ಮೇಡಮ್. ಏನು, ಒಂದು 20 ಲಕ್ಷ, ಇನ್ನೊಂದು 22 ಲಕ್ಷನಾ? ಅಂದರೆ ಎಲ್ಲ ಸೇರಿ 42 ಲಕ್ಷ ಆಯಿತಾ? ಯಪ್ಪ, ಈಕಿ ನೋಡಿದ್ರೆ 15ರಿಂದ 20 ಲಕ್ಷದವರೆಗೂ ಮಾಡ್ತೀವಿ ಅಂತ ಹೇಳಿದ್ವಿ. ಈಗೇನು ಡಬಲ್ ಆಗೋಯ್ತಲ್ಲ? ಅನ್ಪೂರ್ಣ ಅವರೇ, ನೀವೇನೋ ಸೊಸೆಗೆ ಬಂಗಾರ ಕೊಡ್ಸಲ್ವಾ? ಮತ್ತು ನೀವು ಸೊಸೆಗೆ ಇಷ್ಟಿಷ್ಟು ಬಂಗಾರ ಕೊಡಿಸ್ಬೇಕಂತ ಏನಾದರೂ ಅಂದ್ಕೊಂಡಿರ್ತೀರಲ್ಲ. ನೋಡಿ, ನನ್ನ ಮಗಳು ಅದೆರಡು ಇಷ್ಟಪಟ್ಟಿದ್ದಾಳೆ. ನಾನೊಂದು 15ರಿಂದ 20 ಲಕ್ಷ ಆಗುತ್ತೆ ಅಂದ್ಕೊಂಡಿದ್ದೆ. ಇನ್ನೂ ಜಾಸ್ತಿನೇ ಆಯಿತು. ಒಂದು 20 ಅಂತ ಲೆಕ್ಕ ಇಡೀರಿ ವರದಕ್ಷಿಣೆಯಲ್ಲಿ. ಇನ್ನೊಂದು 10 ಲಕ್ಷ ಬೇಕಾದರೆ ಮತ್ತೆ ಕೊಡ್ತೀವಿ. ಈಗ ಎಲ್ಲ ಸೇರಿ ಒಂದು 30 ಆದರೂ ನಮ್ಮ ಕಡೆ. ಈಗ ನಿಮ್ಮದೊಂದು 10 ಲಕ್ಷನೋ 12 ಲಕ್ಷದ್ದು ಏನಾದರೂ ಒಂದು ಕೊಡಿ ಮತ್ತೆ. ಈಗೇನಪ್ಪ ಬಾಂಬ್ ಮೇಲೆ ಬಾಂಬ್ ಒಗಿತಾ ಇದ್ದಾಳೆ? ಏನು ಅಂದ್ಕೊಂಡಿದ್ದಾಳಿಕೆ ಅಂತ? ಇದೇನದಕ್ಕೆ ಹಿಂಗೆ ಹೇಳ್ತಿದ್ದೀರಾ? ನಾನು ಕೊಡಿಸ್ಬೇಕಾ? ಬಂಗಾರ ನಾನೇ ಕೊಡಿಸ್ಲಿ? ಇದು ಒಳ್ಳೆ ಚೆನ್ನಾಗೈತೆ. ನಿಮ್ದೊಂದು ಲೆಕ್ಕ, ನಮ್ದೊಂದು ಲೆಕ್ಕನಾ? ನೀವು ನೋಡಿದ್ರೆ ವರದಕ್ಷಿಣೆಗೆ 25ರಿಂದ 30 ಲಕ್ಷ ಕೇಳಿದ್ರಿ, ಮತ್ತು ಬಂಗಾರಕ್ಕೆ ಸಪ್ರೇಟ್ ಒಂದು 10ರಿಂದ 15 ಲಕ್ಷ ಕೇಳಿದ್ರಿ. ಅಷ್ಟಕ್ಕೆ ಸುಮ್ಮನೆ ಆದ್ರ? ಮತ್ತೆ ನಿಮ್ಮ ಹೆಣ್ಮಕ್ಳಿಗೂ ಏನಾದರೂ ಒಂದು ಬಂಗಾರ ಹಾಕ್ರಿ ಅಂತ ಹೇಳಿದ್ರಿ, ಅದಕ್ಕೂ 1 ಲಕ್ಷ 2 ಲಕ್ಷ ಒಪ್ಕೊಂಡಿವಿ. ಇಷ್ಟೆಲ್ಲ ಇಸ್ಕೊತಿದ್ದೀರಾ ಹುಡುಗಿ ಕಡೆಯಿಂದ, ಮತ್ತು ಹುಡುಗಿಗೆ ನೀವೇನು ಹಾಕ್ದಂಗಾಗುತ್ತೆ? ಒಂದು ಸ್ವಲ್ಪ ಬಂಗಾರನೂ ಕೊಡಿಸಲ್ಲ ಅಂತಿದ್ದೀರಲ್ಲ? ಹಂಗಲ್ಲ ಬಿಗ್ರೆ, ನಾವು ದೊಡ್ಡ ಸೊಸೆಗೆ ಏನೂ ಹಾಕಿಲ್ಲ. ಹಂಗಾಗಿ ಇವಾಗ ಪ್ರಿಯಾ ಕೂಡ ಏನೂ ಹಾಕಲ್ಲ ನಾವು. ನಿಮ್ಮ ದೊಡ್ಡ ಸೊಸೆ ಆದರೆ ಏನು ವರದಕ್ಷಿಣೆ ತಂದಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನನ್ನ ಮಗಳು ಹಂಗಲ್ಲ, ನಾವು ಅಷ್ಟೊಂದು ವರದಕ್ಷಿಣೆ ಕೊಡ್ತಾ ಇದ್ದೀವಿ, ಮತ್ತು ನೀವು ಬಂಗಾರ ಹಾಕಿಲ್ಲ ಅಂದರೆ ಹೆಂಗೆ? ಬೇಗ ಬೇಗ ಹೇಳ್ರಿ, ಕೊಡಿಸ್ತಿರೋ ಇಲ್ಲ ಅಂತ, ಇಲ್ಲಾಂದರೆ ನಾವು ಬಿಟ್ಟು ಹೋಗ್ತೀವಿ. ಇಲ್ಲಿಗೆ ಟೈಮ್ ಆಗ್ತಾ ಬಂತು. ಈಗೇನು ಇಷ್ಟು ಜೋರು ಮಾಡ್ಕೊತಾಳಲ್ಲ? ಅಲ್ಲ, ನಿಮ್ಮ ಸೊಸೆಗೆ ಬಂಗಾರ ಹಾಕಕ್ಕೆ ಇಷ್ಟು ಹಿಂದೆ ಮುಂದೆ ಮಾಡ್ತಿದ್ದೀರಲ್ಲ. ಮಂದಿ ಮದುವೆಗೆ ಬಂದಾಗ ಅನ್ನಂಗಿಲ್ಲ ಸೊಸೆಗೆ ಏನು ಕೊಡ್ಸಿದ್ರಿ ಅಂತಂದರೆ ಏನು ಹೇಳ್ತೀರ ಅವಾಗ? ಅಷ್ಟೆಲ್ಲ ವರದಕ್ಷಿಣೆ ತೊಗೊಂಡಿದ್ದೀರಾ ಅವ್ರ ಕಡೆಯಿಂದ, ನೀವು ಏನು ಹಾಕಿಲ್ಲ ಅಂತ ನಿಮ್ಮನ್ನೇ ಚೀಪಾಗಿ ನೋಡಲ್ವಾ? ನಿಮ್ಮ ಮರ್ಯಾದೆ ನೀವೇ ತಗೊಂಡಂಗಾಗಲ್ಲ ಮದುವೆಲಿ. 1 ನಿಮಿಷ ಟೈಮ್ ಕೊಡಿ, ನಾನು ನನ್ನ ಗಂಡಕ್ಕೆ ಫೋನ್ ಮಾಡಿ ಏನು ಅನ್ನೋದು ಹೇಳ್ತೀನಿ. ಕರ್ಮ, ಹೋಗಿ ಹೋಗಿ ಎಂಥವ್ರ ಸಂಬಂಧ ಬೆಳೆಸಿದ್ವಿ. ನಾವೇ ಬಾಯ್ ಬಿಟ್ಟು ನಮ್ಮ ಮಗಳಿಗೆ ಬಂಗಾರ ಹಾಕ್ರಿ ಅಂತ ಕೇಳಬೇಕು. ಇವ್ರಿಗೆ ಗೊತ್ತಾಗಬೇಕಪ್ಪ, ಇಷ್ಟು ಮನುಷ್ಯರಾಗಿ ಇದನ್ನು ನಮ್ಮ ಹತ್ರನೇ ಹೇಳ್ಸ್ಕೊತಾರಲ್ಲ. ಎಲ್ಲ ಪುಕ್ಸೆಟೆ ಇಸ್ಕೋಬೇಕಂತಿದ್ದಾರೆ. ಏನು ಹೋಗ್ಬಾರ್ದಂದ್ರೆ ಹೆಂಗೆ? ಹಲೋ ರೀ. ಹೇಳು, ಏನೋ ಇನ್ನೂ ಮುಗ್ದಿಲ್ಲ ನಿಮ್ಮದು ಶಾಪಿಂಗು? ರೀ, ಏನು ಶಾಪಿಂಗೋ ಏನೋ, ಇಲ್ಲಿ ಅತ್ತಿಗೆಮ್ಮ ಹಿಂಗೆ ಕೇಳ್ತಾ ಇದ್ದಾಳೆ ರೀ. ಇಷ್ಟೆಲ್ಲ ಆಯಿತು, ಈಗ ನಾನು ಏನು ಮಾಡ್ಬೇಕು ನಂಗೆ ಅರ್ಥನೇ ಆಗ್ತಾಯಿಲ್ಲ. ನನ್ನ ಕೈಲಂತೂ ಸಂಕಟ ಆಗ್ತಿದೆ. ಇಷ್ಟೊಂದು ಕೊಡಬೇಕಂದ್ರೆ ಆಗ್ತಾಯಿಲ್ಲ ನನ್ನ ಕೈಲಿ. ಅಲ್ಲ, ಅವ್ರು ಕೇಳಿದ್ರಲ್ಲಿ ಏನು ತಪ್ಪೇನಿಲ್ಲಲ್ಲ? ಏನು ರೀ, ನೀವು ಕೂಡ ಹಂಗೆ ಮಾತಾಡ್ತಿದ್ದೀರಾ? ಅಲ್ಲ, ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ. ಮತ್ತೆ ಹುಡುಗನ ಕಡೆಯವರು ಹುಡುಗಿಗೆ ಏನು ಬಂಗಾರ ಹಾಕಿಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳು? ಅದು ಅಲ್ಲದೆ ಅವ್ರು ಅಷ್ಟೆಲ್ಲ ವರದಕ್ಷಿಣೆ ಕೊಡ್ತಾ ಇದ್ದಾರೆ. ನಾವು ಏನಾದರೂ ಒಂದು ಹಾಕ್ಬೇಕು, ಮತ್ತೆ ಹಾಕಿಲ್ಲ ಅಂದ್ರೆ ಅವ್ರು ಹೆಂಗೆ ಒಪ್ಕೋತಾರೆ? ನಾನು ಮೊದಲೇ ಹೇಳ್ದೆ ನಿನಗೆ, ನೀನೇ ಕೊಂಡಾಡ್ದು ದೊಡ್ಡ ಸಂಬಂಧ ಅಂತ. ಈಗ ಕೊಣಸು, ಒಂದು 10 ಲಕ್ಷದವರೆಗೂ ಕೊಣಸು. ಮತ್ತೆ 10 ಲಕ್ಷನಾ? 10 ಲಕ್ಷದವರೆಗೂ ಕೊಡಿಸ್ಬೇಕಾ? ಮತ್ತೆ ಅವ್ರು ಕೊಡೋದಕ್ಕಿಂತ ಕಡಿಮೆನಲ್ಲ ನಾವು ಕೊಡ್ತಾ ಇರೋದು.
ಹಂಗೆ ಪಾರ್ವತಿಗೂ ಏನಾದರೂ ಒಂದು ಸಣ್ಣದು ಬಂಗಾರ ಕೊಡಿಸು, ಕಿವಿಗಿಂದು ಅಥವಾ ಏನಾದರೂ ಚೈನು ನೋಡು ಆದರೆ ಕೊಡಿಸು. ಪಾಪ ಮದುವೆ ಆದಾಗಿಂದ ಏನೂ ಕೊಟ್ಟಿಲ್ಲ ಹುಡುಗಿಗೆ. ರೀ ನಿಮ್ಗೇನು ತಿಳ್ತೈತಾ ಇಲ್ಲ? ಈಗಿನ ಬಂಗಾರ ರೇಟಿಗೆ ಈಗ 10 ಲಕ್ಷ ಇಡ್ಬೇಕಂದ್ರೆ ನನಗೆ ಹೊಟ್ಟೆ ಉರಿದೋಗ್ತೈತೆ, ಮತ್ತು ಅದ್ರಾಗ ಈಕಿಗೆ ಬೇರೆ ಕೊಡಿಸ್ಬೇಕಾ? ಯಾಕೆ ಕೊಡ್ಸಂಗಿಲ್ಲ ಇಡ್ರಿ. ಈಕಿಗೆ ಕೊಡ್ಸೋಕ್ಕಾಗವಲ್ತು ಸಣ್ಣ ಸೊಸೆಗೆ, ಈಕೆ ಮತ್ತೆ ದೊಡ್ಡ ಸೊಸೆಗೆ ಬೇರೆ ಕೊಡಿಸ್ಬೇಕಂತೆ. ಅದಕ್ಕೆಮ್ಮ ಇವ್ರು ಹೇಳಿದರು ಒಂದು 10 ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದರು. ಅಲ್ಲ, ಮೇಲೆ ಇನ್ನೊಂದು 2 ಲಕ್ಷ ಇದೆಯಲ್ಲ, 12 ಲಕ್ಷನೂ ಕೊಟ್ಬಿಡಿ. ಇಲ್ಲ ಅದಕ್ಕೆ ನಮ್ಮ ಕೈಲಿ 10 ಲಕ್ಷದವರೆಗೂ ಅಷ್ಟೇ ಆಗೋದು. 12 ಲಕ್ಷ ಅಂದರೆ ಜಾಸ್ತಿ ಆಗುತ್ತೆ, ನಮ್ಮ ಕೈಲಿ ಅಷ್ಟು ಆಗಲ್ಲ. ಏನು ಮಾಡೋದು? ಎಲ್ಲ ನಮ್ಮ ಮನೆ ಬರ, ಎಲ್ಲ ನಮ್ಮ ಮನೇಲಿ ಹಂಗೆ ಬರ್ದಿದ್ದಂಗೆ ಐತೆ. ಏನು ಮಾಡೋದು? ನೀವು ನೋಡಿದ್ರೆ ಎಲ್ಲ 10 ಲಕ್ಷದೊಳಗೆ ಮುಗ್ಸಕತ್ತೀರಿ, ನಮ್ಮದು ಮಾತ್ರ ಅಷ್ಟಷ್ಟು ವರದಕ್ಷಿಣೆ ಇಸ್ಕೊತಿದ್ದೀರಾ. ಏನು ಮಾಡೋದು? ಅಮ್ಮ, ಇಲ್ಲಾಂದರೆ ಇದು ಲಾಸ್ಟಿನ ತೆಗೆದು ಇನ್ನೊಂದು ಇತ್ತಲ್ಲ, ಅಂದರೆ ಹಿಯರಿಂಗ್ದು ಏನೂ ಇರಲಿಲ್ಲ ನೋಡಿ, ಕಿವಿಗಿಂದು ಬರೀ ಒಂದು ಎಳೆ ಇತ್ತಲ್ಲ, ಒಂದು ಸರದ್ದು, ಅದು ತೊಗೊಂಬಿಡ್ಲಾ? ದುಡ್ಡಿಂದು ಅವ್ರಿಗೂ ಕಷ್ಟ ಆಗ್ತಿದೆ ಅಂತ ಅನಿಸ್ತಾ ಇದೆ. ಹೋಗ್ಲಿ ಬಿಡು, ಮತ್ತು ಅದನ್ನು ತೊಗೊಂಬಿಡ್ತೀನಿ. ಬೇಡ ಬೇಡ, ನೀನು ಇದನ್ನೇ ತಗೋ, ನಿಂಗೆ ಇದೇ ಇಷ್ಟ ಆಗಿದೆಲ್ಲ, ಇದೇ ತಗೋ. ದುಡ್ಡಿಲ್ಲ ಅಂತ ಮಾತ್ರ ಇಷ್ಟ ಇಲ್ಲ ತಗೊಳಕ್ಕೆ ಹೋಗ್ಬೇಡ. ನಿಂಗೆ ಏನು ಇಷ್ಟ ಆಗುತ್ತೋ ಅದೇ ತಗೋ. ನಾನು ಬೇಕಾದ್ರೆ ಇನ್ನೂ 2 ಲಕ್ಷ ನಾನೇ ಹಾಕಿ ಕೊಡ್ತೀನಿ, ಮತ್ತೇನು ಮಾಡೋದು? ಸಣ್ಣ ಸೊಸೆಗೇನೋ ಇಷ್ಟೊಂದು ಕೊಡಿಸಿದ್ರಲ್ಲ, ಮತ್ತು ದೊಡ್ಡ ಸೊಸೆಗೂ ಪಾಪ ಕೊಡಿಸ್ರಿ, ಏನನ ಒಂದು ಕಿವಿಗಿಂದ ಆದರೂ ಕೊಡಿಸಿ ಹೋಗ್ಲಿ. ಮದುವೆಗೂ ಹುಡುಗಿಗೆ ಏನೂ ಕೊಟ್ಟಿಲ್ಲ ಅಂತಿದ್ದೀರಾ, ಕೊಡಿಸಿ ಮತ್ತೆ. ಎಷ್ಟು ಪಿತ್ತ ನೆತ್ತಿಗೆ ಏರಿಸ್ತಿದ್ದಾಳೆ ಅಂದರೆ ಈಕಿ ಮೀನಾಕ್ಷಿ. ನನ್ನ ಕೈಲಿ ಕಂಟ್ರೋಲ್ ಆಗ್ತಾಯಿಲ್ಲ ಈ ಸಿಟ್ಟು. ಇರಲಿ ಸಮಾಧಾನ. ಇಲ್ಲ, ನಾನೇ ಕೇಳಿದೆ ನಮ್ಮವ್ರನ್ನ, ಮತ್ತು ಪಾರ್ವತಿಗೂ ಏನಾನ ಕೊಡ್ಸಂದ ಅಂತ ಕೇಳಿದ್ರೆ, ಇಲ್ಲ ಅವರು ಈಗ ಸದ್ಯ ಬೇಡ, ಬಂಗಾರ ರೇಟ್ ಜಾಸ್ತಿ ಐತೆ, ಇವಾಗ ಮದುವೆ ಖರ್ಚು ಬೇರೆ ಜಾಸ್ತಿ ಆಗ್ತೈತೆ, ಈಗೇನು ಕೊಡ್ಸೋದು ಬೇಡ, ಮುಂದೆ ನೋಡಿದ್ರಾಯ್ತು ಅಂತ ಹೇಳಿದ್ರು ಅವರೇ. ಆ ಹುಡುಗಿಗೆ ಏನು ಕೊಡಿಸಿಲ್ಲ ಅಂದ್ರಲ್ಲ, ಹಾಗಾಗಿ ಕೇಳಿದ್ನಪ್ಪ. ಖರ್ಚು ಅಂತ ಕೊಡಿಸ್ಬಿಡ್ಬೇಕಿತ್ತು, ಮುಂದೆ ಯಾವಾಗ ಕೊಡಿಸ್ತಿರೋ ಏನೋ. ಇಲ್ಲಮ್ಮ, ನನಗೇನು ಬೇಡ. ಒಂದು ವೇಳೆ ಮಾವ ಕೊಡಿಸ್ತೀನಿ ಅಂತಂದ್ರೂ ನಾನು ತೊಗೊಳಲ್ಲ, ಯಾಕಂದರೆ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ನಮಗೂ ಗೊತ್ತು. ಈಗ ಮದುವೆ ಇಟ್ಕೊಂಡು ಈ ಥರ ಖರ್ಚು ಮಾಡೋದು ನನಗೂ ಇಷ್ಟ ಆಗಲ್ಲ. ಮುಂದೆ ಯಾವಾಗಾದ್ರೂ ನೋಡ್ತೀವಿ, ಈಗ ಸದ್ಯ ಬೇಡ. ಸರಿ, ಹಂಗಾದ್ರೆ ನಮ್ಮದೇನೋ ಶಾಪಿಂಗ್ ಮುಗೀತು. ನಿಮ್ಮದು ನೋಡಿರಿ, ಮತ್ತೆ ನೀವು ಸೀರೆ ತೊಗೊಂಡು ಹೋಗೋದಾದರೆ ಹೋಗ್ರಿ. ಮತ್ತೆ ಈಗೆಲ್ಲ ಬಿಲ್ಲೆಲ್ಲ ಪೇ ಮಾಡಿ ನಾವು ಹೋಗ್ತೀವಿ. ಮತ್ತೆ ಇನ್ನೇನು ಬದನೇಕಾಯಿ ಶಾಪಿಂಗ್ ಮಾಡೋದು? ಇಲ್ಲ ಅದಕ್ಕೆಮ್ಮ, ನಾವು ಹೋಗ್ತೀವಿ, ಲೇಟ್ ಆಗ್ತಾ ಬಂತು. ಇನ್ನೇನು ಇವಾಗೇನು ಶಾಪಿಂಗ್ ಮಾಡೋದು? ಇನ್ನೊಂದ್ಸರಿ ಯಾವಾಗಾದ್ರೂ ಬಂದು ಕೊಂಡ್ಕೊಂಡು ಹೋಗ್ತೀವಿ ತಗೋರಿ. ಸರಿ, ಹಂಗಾದ್ರೆ ನಿಮ್ಮ ಇಷ್ಟ. ಈಕಿನ ಗಂಡ ಬಂದಿದ್ರೆ ಈಕಿ ಇಷ್ಟು ಎಗರಾಡ್ತಿದ್ದಿಲ್ಲ ಅಂತ ಅನ್ಸುತ್ತೆ. ಹೆಂಗೆ ಆಟ ಆಡಿಸ್ಬಿಟ್ಲು ನೋಡು ನಮ್ಮನೆ.